ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದಾರೆ, ಇವತ್ತು ನನ್ನ ಮುಂದೆ ನಥಿಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿರುವಂಥ ನಥಿಂಗ್ ಇಯರ್ 2 ಅಂತ ಒಂದು ಹೊಸ ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು. ಆ್ಯಕ್ಚುಲಿ ಇದನ್ನು ನನಗೆ ನಥಿಂಗ್ ಅವರು ಕಳಿಸಿಲ್ಲ, ನಾನೇ ಫ್ಲಿಪ್ಕಾರ್ಟ್ನಲ್ಲಿ 10,000 ರೂಪಾಯಿ ಕೊಟ್ಟು ಆರ್ಡ್ರ್ ಮಾಡಿದ್ದು. ನಾನಿವತ್ತು ಈ ಇಯರ್ಬಡ್ಡನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಇಯರ್ಬಡ್ಡನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಒಂದು ಇಯರ್ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ, ತುಂಬ ಸಣ್ಣ ಬಾಕ್ಸು. ಇದನ್ನು ಓಪನ್ ಮಾಡುವಂಥ ಸ್ಟೈಲೇ ಒಂಥರ ಯುನೀಕ್ ಆಯಿತಾ. ಇಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ, ಇದನ್ನು ನಾವು ರ್ಯಾಪ್ ಥರ ತಕ್ಕೊಂಬಂತು ಅಂದರೆ ಫುಲ್ ಬಾಕ್ಸ್ ಓಪನ್ ಆಗುತ್ತೆ. ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಮಗೆ ಒಂದು ಸಣ್ಣ ಬಾಕ್ಸ್ ಥರ ಇದೆ, ಅದರಲ್ಲಿ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಅದರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಈ ಒಂದು ಟ್ರಾನ್ಸ್ಪರೆಂಟ್ ಕೇಸನ್ನು ಹೊಂದಿರುವಂಥ ನಥಿಂಗ್ ಇಯರ್ 2 ನಮಗೆ ಸಿಗ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ ನಮಗೆ ಇನ್ನೂ 2 ಬಾಕ್ಸ್ ಸಿಗ್ತಾ ಇದೆ. ಒಂದು ಬಾಕ್ಸಲ್ಲಿ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸು, ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ಹಾಕ್ಕೊಳ್ಳಿ ಅಂದ್ಬಿಟ್ಟು 2 ಎಕ್ಸ್ಟ್ರಾ ಸೈಜ್ ಎಂದು ಬಡ್ಸನ್ನು ಕೊಟ್ಟಿದ್ದಾರೆ. ನಂತರ ಕೊನೆಯದಾಗಿ USB ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಈ ಕೇಬಲ್ನ ಕೂಡ ಟ್ರಾನ್ಸ್ಪರೆಂಟ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಅದನ್ನು ಬಿಟ್ಟರೆ ಬೇರೇನು ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಕೇಸಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನನಗನ್ಸಿದ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಲುಕ್ಕನ್ನು ಹೊಂದಿರುವಂಥ ಕೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಿಟ್ರಲಿ ಯಾವ ಒಂದು ಬಡ್ಸು ಕೂಡ, ಯಾವ TWSು ಕೂಡ ಈ ಒಂದು ಲುಕ್ಕನ್ನು ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಟ್ರಾನ್ಸ್ಪರೆಂಟ್ ಲುಕ್ಕು, ಈ ವೈಟ್ ಕಲರೇ ಒಂದು ಸ್ವಲ್ಪ ಪ್ರೀಮಿಯಮ್ ಆಗಿ ಕಾಣುತ್ತೆ ಅಂತ ಅನ್ನಿಸ್ತಾ ಇರುವಂಥದ್ದು. ಯೂಸ್ ಮಾಡ್ತಾ 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 ಸ್ಕ್ರ್ಯಾಚ್ ಆದರೂ ಆಗಬಹುದು, ಕೊಳೆ ಕೂತ್ಕೊಬೋದು. ಯೂಶಲಿ ನಮ್ಮದು ಫೋನ್ ಬ್ಯಾಕ್ ಕವರ್, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದ್ದರೆ ಒಂಥರ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ. ಐ ಹೋಪ್ ಆ ರೀತಿ ಇದು ಆಗೋದಿಲ್ಲ ಅಂತ. ಸದ್ಯಕ್ಕೆ ಯೂಸ್ ಮಾಡ್ತಿರುವಂಥ ಅಂದರೆ ನಥಿಂಗ್ ಇಯರ್ 1 ಲಾಂಚ್ ಆಯ್ತಲ್ವಾ, ಸದ್ಯಕ್ಕೆ ಆ ಒಂದು ಇಯರ್ಬಡ್ಸ್ಗಳನ್ನ ಈಗ ನೋಡಿದ್ರೆ ಏನಂತ ಹೆವಿ ಸ್ಕ್ರ್ಯಾಚಸ್ಸು ಆಗಿಲ್ಲ. ನಾನು ಕೆಲವು ಜನ ನೋಡ್ದಂಗೆ ಚೆನ್ನಾಗೇ ಇದೆ ಈಗಲೂ ಕೂಡ ಆಯಿತಾ. ಹೆವಿ ಅಂದರೆ ಹೆವಿ, ಒಳ್ಳೆ ಲುಕ್ಕು, ಒಳ್ಳೆ ಬಿಲ್ಡನ್ನು ಹೊಂದಿರುವಂಥದ್ದು. ನನಗಂತೂ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡಿತು. ಈ ಕೇಸ್ ಒಂದೇ ಅಲ್ಲ ಆಯಿತಾ, ಈ ಒಂದು ಬಡ್ಸ್ ಇದಲ್ವ ಅದು ಕೂಡ ಟ್ರಾನ್ಸ್ಪರೆಂಟ್ ಡಿಸೈನ್ನ ಹೊಂದಿರುವಂಥದ್ದು, ಟ್ರಾನ್ಸ್ಪರೆಂಟ್ ಲುಕ್ಕನ್ನು ಹೊಂದಿರುವಂಥದ್ದು. ನಿಮಗೆ ಈ ಕೇಸ್ಗೂ ನಥಿಂಗ್ ಇಯರ್ 1ನ ಕೇಸ್ಗೂ ಅಷ್ಟೊಂದು ಡಿಫ್ರೆನ್ಸ್ ಕಾಣೋದಿಲ್ಲ ಆಯಿತಾ. ಮತ್ತು ಈ ಬಡ್ಸ್ ಇದಲ್ವ ಇದು ಕೂಡ ಅಷ್ಟೇ, ಆಲ್ಮೋಸ್ಟ್ ಅದೇ ರೀತಿ ಇದೆ, ಏನೂ ನಿಮ್ಗೆ ಚೇಂಜಸ್ ಅಂತ ಅನಿಸೋದಿಲ್ಲ. ಏನು ನಥಿಂಗ್ ಇಯರ್ ಸ್ಟಿಕ್ ಅಂತ ಬಂತು ಅದು ಕೂಡ ಸಿಮಿಲರ್ ಲುಕ್ಕನ್ನೇ ಹೊಂದಿತ್ತು. ನಿಮಗೇನು ಅಂತ ಮೇಜರ್ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಆಯಿತಾ. ಈ ಬಡ್ಸ್ ತುಂಬ ಲೈಟ್ ವೇಟ್ ಇದೆ, ಕೇವಲ 4.5 ಗ್ರಾಮ್ ವೇಟ್ ಇದೆ ಎರಡೂ ಕೂಡ. ಸೊ ಹೆವಿ ಲೈಟ್ ವೇಟ್ ಕಿವಿಗೆ ಹಾಕೊಂಡ್ರೆ ಗೊತ್ತೇ ಆಗೋದಿಲ್ಲ. ಈ ಕೇಸ್ ಸುಮಾರು 51.9 ಗ್ರಾಮ್ ವೇಟ್ ಇರುವಂಥದ್ದು, ತುಂಬ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕೇಸಲ್ಲಿ ಒಂದು ಫಿಸಿಕಲ್ ಬಟನ್ನ ಕೊಟ್ಟಿದ್ದಾರೆ ಪೇರ್ ಮಾಡೋದಕ್ಕೋಸ್ಕರ, ಮತ್ತು USB ಟೈಪ್ ಸಿ ಪೋರ್ಟ್ ಸಹ ಇದೆ ಈ ಕೇಸನ್ನು ಚಾರ್ಜ್ ಮಾಡೋದಕ್ಕೆ. ಈ ಬಡ್ಸ್ಗಳು ಈ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ನ ಮುಖಾಂತರ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ, ಅಷ್ಟು ಈಸಿಯಾಗಿ ಕೆಳಗೆ ಬಿದ್ದೋಗೋದಿಲ್ಲ. ನಂತರ ಈ ಒಂದು ಸಿಲಿಕಾನ್ ಟಿಪ್ಸ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಇದೆ ಕಿವಿಗೆ ತುಂಬ ಕಂಫರ್ಟಬಲ್ ಕೂತ್ಕೊಳ್ಳುತ್ತೆ. ಟಚ್ ಸೆನ್ಸಿಟಿವ್ ಬಟನ್ಸ್ ಇರುವಂಥದ್ದು. ಒಂದೊಂದು ಇಯರ್ಬಡ್ಸಲ್ಲಿ 3 ಮೈಕ್ರೋಫೋನ್ ಇದೆ, ಸೊ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಸೊ ಒಂದು ಒಳ್ಳೆಯ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ IP ರೇಟಿಂಗ್ ಸಹ ಕೊಟ್ಟಿದ್ದಾರೆ. ಈ ಒಂದು ಬಡ್ಸ್ ಏನಿದೆ ಇದು IP54 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿದ್ರೆ, ಈ ಕೇಸ್ ಏನಿದೆ IP55 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಕೇಸೇ IP55 ಕ್ರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯೂಶಲಿ ಕೇಸಿಗೆ ಯಾರು ಕೂಡ IP ರೇಟಿಂಗ್ ಕೊಡಲ್ಲ, ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಕೊಟ್ಟರು ಕೂಡ IPX4 X3 ಕೊಡ್ತಾರೆ. ಬಟ್ ಇವರು IP54 ಕೊಟ್ಟಿರುವಂಥದ್ದು ಬೆಂಕಿ ವಿಷಯ ಅಂತ ಅನ್ನಿಸ್ತು. ಎರಡನ್ನೂ ಕೂಡ ಸ್ವಲ್ಪ ನೀರಿಗೆ ಬಿದ್ದರೂ ಕೂಡ ಅಥವಾ ಸ್ವೆಟ್ ಆದರೂ ಕೂಡ ಏನೂ ಆಗುವುದಿಲ್ಲ, ಒಂದು ಒಳ್ಳೆಯ ವಿಷಯ. ಜೊತೆಗೆ ಈ ಬಡ್ಸಲ್ಲಿ ಇನ್ ಇಯರ್ ಡಿಟೆಕ್ಷನ್ ಕೂಡ ಇರುವಂಥದ್ದು, ಅಂದರೆ ಕಿವಿಗೆ ಹಾಕೊಂಡಿರ್ಬೇಕಾದ್ರೆ ಪ್ಲೇ ಆಗ್ತಿರುತ್ತೆ ಅಂತ ಅಂದ್ಕೊಳ್ಳಿ, ತೆಗೆದ ತಕ್ಷಣ ಆಟೋಮೆಟಿಕ್ ಪಾಸ್ ಆಗುತ್ತೆ. ಆ ಒಂದು ಫೀಚರ್ನ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಲುಕ್ಕು ಫೀಚರಿಸ್ಟಿಕ್ ವೈಸು ಬೆಂಕಿ ಇದೆ. ಬಿಲ್ಡ್ ಅಂತೂ ನನಗೆ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಈ ಇಯರ್ಬಡ್ಸನ್ನು ನಿಮ್ಮ ಸ್ಮಾರ್ಟ್ಫೋನ್ಗೆ ನಥಿಂಗ್ ಎಕ್ಸ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ ಮುಖಾಂತರ ಕನೆಕ್ಟ್ ಮಾಡ್ಕೊಬೋದು. ಅಪ್ಲಿಕೇಶನ್ ಸೂಪರ್ ಆಗಿದೆ ಆಯಿತಾ, ಯೂಸರ್ ಫ್ರೆಂಡ್ಲಿ ಇದೆ, ಸಕ್ಕತ್ತಾಗಿ ಆಪ್ಟಿಮೈಸ್ ಮಾಡಿದ್ದಾರೆ, ಸ್ವಲ್ಪನೂ ಲ್ಯಾಗಿ ಅಂತ ಅನಿಸಿಲ್ಲ ನನಗೆ. ಸ್ಮೂತ್ ಆಗಿದೆ, ಮಿನಿಮಲಿಸ್ಟಿಕ್ ಆಗಿದೆ, ಅವಶ್ಯಕತೆ ಇರುವಂಥ ಫೀಚರ್ನ ಮಾತ್ರ ಕೊಟ್ಟಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ನೀವು ಆ ಒಂದು ಅಪ್ಲಿಕೇಶನಲ್ಲಿ ಈ ಇಂಡಿವಿಜುವಲ್ ಬಡ್ಸಿಂದು ಬಟನ್ಸ್ನ ಕಸ್ಟಮೈಸ್ ಮಾಡ್ಕೊಬೋದು ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ನ ಸ್ವಿಚ್ ಮಾಡ್ಕೊಬೋದಲ್ಲೇ. ಜೊತೆಗೆ ಈ ನಾಯ್ಸ್ ಕ್ಯಾನ್ಸಲೇಷನ್ನ ನಿಮ್ಮ ಕಿವಿಯ ಸೆನ್ಸಿಟಿವಿಟಿಗೆ ತಕ್ಕಂಗೆ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ಈಕ್ವಲೈಸರ್ ಕೂಡ ಇದೆ, ಡಿಫ್ರೆಂಟ್ ಈಕ್ವಲೈಸರ್. ಬೇಸ್ ಮೋಡ್ ಕೂಡ ಸಿಗುತ್ತೆ ನಿಮಗೆ. ಅಂದರೆ ಬೇಸ್ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂದರೆ ಅದನ್ನು ಕೂಡ ಜಾಸ್ತಿ ಮಾಡ್ಕೊಬೋದು. ಕಸ್ಟಮೈಸ್ ಈಕ್ವಲೈಸರ್ ಸಹ ಇದೆ. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಪ್ಲಿಕೇಶನ್, ಮಾತ್ರ ಸೂಪರ್ ಆಗಿದೆ. ಮಿನಿಮಲಿಸ್ಟಿಕ್, ಹೆವಿ, ಏನೋ ಕಾಂಪ್ಲಿಕೇಟೆಡ್ ಅಂತ ಅನ್ಸೋದೇ ಅಲ್ಲ, ಆಯಿತಾ. ಸೊ ಚೆನ್ನಾಗಿ ಬಿಲ್ಡ್ ಮಾಡಿದ್ರು ಅಪ್ಲಿಕೇಶನ್, ನಂಗೆ ತುಂಬ ಇಷ್ಟ ಆಯಿತು. ಜೊತೆಗೆ ಈ ಬಡ್ಸಲ್ಲಿ ನಿಮಗೆ ಗೂಗಲ್ ಫಾಸ್ಟ್ ಪೇರ್ ಕೂಡ ಇದೆ. ಅಂದರೆ ಈ ಕೇಸನ್ನು ಓಪನ್ ಮಾಡಿದ ತಕ್ಷಣ ಪಟ್ ಅಂತ ಪೇರ್ ಆಗಿಬಿಡುತ್ತೆ. ಸೂಪರ್ ವಿಷಯ. ಇದರಲ್ಲಿ ಬ್ಲೂಟೂತ್ 5.3 ಇದೆ, ಆಯಿತಾ. ಸೊ ಕನೆಕ್ಟಿವಿಟಿ ಇಶ್ಯೂ ಏನೂ ಆಗೋದಿಲ್ಲ. ಒಂದು 10 ಮೀಟರ್ ದೂರ ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಡ್ಯುಯಲ್ ಕನೆಕ್ಷನ್ ಕೂಡ ಇದೆ. 2 ಫೋನ್ಗೆ, 2 ಡಿವೈಸ್ಗೆ ಒಟ್ಟಿಗೆ, ಅಂದರೆ ಲ್ಯಾಪ್ಟಾಪು, ಫೋನ್, 2 ಡಿವೈಸ್ಗೆ ಯಾವುದಕ್ಕಾದರೂ ಆಯಿತು, ಒಟ್ಟಿಗೆ ಕನೆಕ್ಟ್ ಆಗುತ್ತೆ. ಸ್ಮಾರ್ಟಾಗಿ ಅದೇ ಸ್ವಿಚ್ ಮಾಡುತ್ತೆ. ಫೋನ್ ಅಂದರೆ ನೀವು ಲ್ಯಾಪ್ಟಾಪಲ್ಲಿ ಏನೋ ಮೂವಿ ನೋಡ್ತಾ ಇರ್ತೀರಿ, ಸಡನ್ನಾಗಿ ಫೋನಲ್ಲಿ ನಿಮ್ಮ ಫೋನಿಗೆ ಯಾವುದೋ ಕಾಲ್ ಬಂತು ಅಂದರೆ ಆಟೋಮೆಟಿಕ್ ಫೋನಿಗೆ ಸ್ವಿಚ್ ಆಗುತ್ತೆ. ಆ ಒಂದು ಫೀಚರ್ ಸಹ ಇದೆ. ಸೊ ಸೂಪರ್ ಅಂತ ಅನ್ನಿಸ್ತು. ಜೊತೆಗೆ ಆಗಲೇ ಹೇಳ್ದಂಗೆ ಒಂದು ಇಯರ್ಬಡ್ಸಲ್ಲಿ 3 ಮೈಕ್ರೋಫೋನ್ ಇರೋದ್ರಿಂದ ಏನೋ ಕ್ಲಿಯರ್ ವಾಯ್ಸ್ ಟೆಕ್ನಾಲಜಿ ಅಂತ ಮಾಡಿದ್ದಾರೆ. ಅಂದರೆ ಹಾಕ್ಕೊಂಡಿರ್ಬೇಕಾದ್ರೂ ಕೂಡ ಹೊರ್ಗಡೆ ಯಾರು ಮಾತಾಡ್ತಾ ಇರ್ತಾರೆ ಅವ್ರ ವಾಯ್ಸ್ ತುಂಬ ಕ್ಲಿಯರಾಗಿ ಕಾಣುತ್ತೆ, ಟ್ರಾನ್ಸ್ಪರೆನ್ಸಿ ಮೋಡ್ ಥರ. ಜೊತೆಗೆ ಹೈ ರೆಸ್ ಆಡಿಯೋ ಸರ್ಟಿಫಿಕೇಷನ್ ಸಹ ಇದಕ್ಕಿರುವಂಥದ್ದು. LHDC 5.0 ಕೋಡ್ಯಾಕ್ ಸಹ ಇದು ಸಪೋರ್ಟ್ ಮಾಡುತ್ತೆ, ಆಯಿತಾ. ಸೊ ಅಂದರೆ ನೀವು ಹೈ ರೆಸ್ ಆಡಿಯೋ ಪ್ಲೇ ಮಾಡ್ತಾ ಇದ್ದೀರಾ ಅಂತ ಅಂದರೆ ಕ್ರಿಸ್ಪಾಗಿ ಕ್ಲಿಯರಾಗಿ ಕೇಳುತ್ತೆ. ಫುಲ್ ಲಾಸ್ಲೆಸ್ ಆಡಿಯೋ ಕನೆಕ್ಟಿವಿಟಿ ಅಂತ ಬೇಕಾದ್ರೆ ಅನ್ಬೋದು, ಆಯಿತಾ. ಸೊ ಬೆಂಕಿ. ಆಲ್ಮೋಸ್ಟ್ ಅವಶ್ಯಕತೆ ಇರುವಂಥ ಎಲ್ಲ ಫೀಚರ್ನ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ 10,000 ರೂಪಾಯಿಗೆ ಲಾಂಚ್ ಆಗ್ತಾಯಿದೆ ಅಂದರೆ ಕೊಡಲೇಬೇಕು ಇನ್ನೇನು. ಮತ್ತು ಇನ್ನೂ ಡೈರೆಕ್ಟಾಗಿ ನಾಯ್ಸ್ ಕ್ಯಾನ್ಸಲೇಷನಿಗೆ ಬಂದ್ಬಿಡ್ತೀನಿ. ನಾಯ್ಸ್ ಕ್ಯಾನ್ಸಲೇಷನ್ ನಾನು ಚೆಕ್ ಮಾಡ್ದಂಗೆ ಬೆಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥ ಹೆಡ್ಫೋನ್ ಅಂತ ಅನ್ನೋದಿಲ್ಲ ನಾನು. ಇದಕ್ಕಿಂತ ಚೆನ್ನಾಗಿರುವಂಥ ನಾಯ್ಸ್ ಕ್ಯಾನ್ಸಲೇಷನ್ ನೋಡಿದ್ದೀನಿ. ಬಟ್ ಈ ಬೆಲೆಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಟ್ರಾನ್ಸ್ಪರೆನ್ಸಿ ಮೋಡ್ ಬೆಟರ್ ಇದೆ ನಾಯ್ಸ್ ಕ್ಯಾನ್ಸಲೇಷನ್ಗಿಂತ. ಇದು 40 dB ತನಕ ಅಪ್ ಟು 40 dB ನಾಯ್ಸ್ ಕ್ಯಾನ್ಸಲೇಷನ್ನ ಮಾಡುತ್ತೆ. ಸೊ ಪರವಾಗಿಲ್ಲ, ದ ಬೆಸ್ಟ್ ಅನ್ನಲ್ಲ, ಪರವಾಗಿಲ್ಲ. 10,000 ರೇಂಜಿಗೆ ಒಂದು ಒಳ್ಳೆಯ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಅನ್ಬೋದು. ಹಾಗೆ ಅದಕ್ಕೆ ಪರ್ಸ್ನಲೈಸ್ನು ಕೂಡ ಮಾಡ್ಬೋದು ನೀವು, ನಿಮ್ಮದು ಕಿವಿಯ ಸೆನ್ಸಿಟಿವಿಟಿಗೆ ತಕ್ಕಂಗೆ ಅಪ್ಲಿಕೇಶನ್ ಫೀಚರ್ ಇದೆ. ಆಮೇಲೆ ಅಡಾಪ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಅಂದರೆ ಎನ್ವಿರಾನ್ಮೆಂಟಿಗೆ ತಕ್ಕಂಗೆ ನಾಯ್ಸ್ ಕ್ಯಾನ್ಸಲೇಷನ್ ಅಡಾಪ್ಟ್ ಮಾಡುತ್ತೆ. ನೀವು ಮನೇಲಿ ಇರಬೇಕು ಒಂಥರ ಆಗ್ಬೋದು, ನೀವು ಟ್ರಾಫಿಕಲ್ಲಿ ಇರಬೇಕು ಒಂಥರ ನಾಯ್ಸ್ ಕ್ಯಾನ್ಸಲೇಷನ್ ಆಗ್ಬೋದು. ಸೊ ಆ ರೀತಿ ಅವಶ್ಯಕತೆಗೆ ತಕ್ಕಂಗೆ ಇದು ನಾಯ್ಸ್ ಕ್ಯಾನ್ಸಲೇಷನ್ನ ಮಾಡುತ್ತೆ. ಟ್ರಾನ್ಸ್ಪರೆನ್ಸಿ ಮೋಡ್ ಚೆನ್ನಾಗಿದೆ. ಅಂದರೆ ಲೈಕ್ ಹೊರಗಡೆ ಯಾರು ಮಾತಾಡಿದ್ರು ತುಂಬ ಕ್ಲಿಯರ್, ಅಂದರೆ ಹೆಡ್ಫೋನ್ನ ಹಾಕ್ಕೊಂಡಿಲ್ವನೋ ಅನ್ನೋ ರೀತಿ ಕೇಳುತ್ತೆ. ಇನ್ನು ಈ 2 ಇಯರ್ಬಡ್ಸ್ಗಳಲ್ಲಿ 11.6 mm ಡ್ರೈವರ್ಸ್ ಇರುವಂಥದ್ದು, ಡೈನಮಿಕ್ ಡ್ರೈವರ್ಸು. ಬೇಸ್ ನನಗನ್ನಿಸ್ದಂಗೆ ನಾರ್ಮಲ್ ಮೋಡಲ್ಲಿ ಒಂಥರ ತುಂಬ ಕಡಿಮೆ ಬೇಸ್ ಅಂತ ಅನ್ನಿಸ್ತು. ನೀವು ಬೇಕು ಅಂತ ಅಂದರೆ ಆ ಒಂದು ಬೇಸನ್ನು ಅವ್ರದ್ದು ಅಪ್ಲಿಕೇಶನಲ್ಲಿ ಈಕ್ವಲೈಸರಲ್ಲಿ ಜಾಸ್ತಿ ಬೇಕಾದರೂ ಮಾಡ್ಕೊಬೋದು. ಆಗ ಸ್ವಲ್ಪ ಬೇಸ್ ಹೆವಿ ಕಿತ್ಕೊಂಡು ಕೇಳುತ್ತೆ. ಒಟ್ಟಿಗೆ ನನಗನ್ನಿಸ್ದಂಗೆ ಕ್ಲಾರಿಟಿ ಚೆನ್ನಾಗಿದೆ, ಆಯಿತಾ. 10,000 ರೂಪಾಯಿಗೆ ಕ್ಲಾರಿಟಿ ಚೆನ್ನಾಗಿದೆ. ಬೇಸ್ ಓಕೆ ಅನ್ನಿಸ್ತು ನನಗೆ. ನೀವು 10,000 ಕೊಡೋಷ್ಟು ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ದೀರಾ ಅಂತ ಅಂದರೆ ಓಕೆ, ಸೂಪರ್. ಕಣ್ಣು ಮುಚ್ಕೊಂಡು 10,000 ಕೊಡ್ಬೋದು ಅನ್ನಲ್ಲ. ಕ್ಲಾರಿಟಿ ವೈಸು ಓವರಾಲ್ ಹೇಳ್ತಿಲ್ಲ, ಕ್ಲಾರಿಟಿ ವೈಸು ಓಕೆ. ಬೇಸು ಪರವಾಗಿಲ್ಲ. ಸೊ ಓವರಾಲ್ ಸೌಂಡ್ ಕ್ಲಾರಿಟಿ ಪರವಾಗಿಲ್ಲ, ಆಯಿತಾ. ದ ಬೆಸ್ಟ್ ಅಂತ ಅನ್ನುವುದಿಲ್ಲ ಈ ಪ್ರೈಸ್ ರೇಂಜಿಗೆ. ಸೊ ಸುಮಾರಾಗಿದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದನ್ನು ನೀವು ಒಂದು ಸಲ ಫುಲ್ ಚಾರ್ಜ್ ಮಾಡಿದರೆ ಇನ್ಕ್ಲೂಡಿಂಗ್ ದ ಕೇಸು 36 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಇದು ನಾಯ್ಸ್ ಕ್ಯಾನ್ಸಲೇಷನ್ನ ಆಫ್ ಮಾಡಿಕೊಂಡು. ಇಯರ್ಬಡ್ಸ್ ಏನಿದೆ ಇದು ಸುಮಾರು 6.3 ಗಂಟೆ, 6 ಗಂಟೆ ಅಪ್ರಾಕ್ಸಿಮೇಟ್ಲಿ ಅವ್ರು ಹೇಳೋ ಪ್ರಕಾರ, ಅವ್ರು ಕ್ಲೈಮ್ ಮಾಡೋ ಪ್ರಕಾರ ಪ್ಲೇಬ್ಯಾಕನ್ನು ನೀಡುತ್ತೆ. ಇದು ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿಕೊಂಡು. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಕೊಂಡು ಈ ಒಂದು ಕೇಸ್ 22.5 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ. ಈ ಬಡ್ಸು ಕೇವಲ 4 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ. ಜೊತೆಗೆ ಫಾಸ್ಟ್ ಚಾರ್ಜಿಂಗ್ ಸಹ ಇದೆ. ಸೊ ನೀವು ಇದನ್ನು 10 ನಿಮಿಷ ಚಾರ್ಜ್ ಮಾಡಿದ್ರೆ 8 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. 10 ನಿಮಿಷಕ್ಕೆ 8 ಗಂಟೆ, ಕ್ರೇಜಿ ಅಂತೀರಿ. ಈ 8 ಗಂಟೆ ಏನಿದೆ ಇದು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿಕೊಂಡು, ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಮತ್ತು ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇರುವಂಥದ್ದು, ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಮೋಸ್ಟ್ ಆಫ್ ದ ಹೆಡ್ಫೋನ್ಸ್ಗಳು ಈ ಪ್ರೈಸಲ್ಲಿ ವೈರ್ಲೆಸ್ ಚಾರ್ಜಿಂಗನ್ನು ಹೊಂದಿರುವುದಿಲ್ಲ. ಇದರಲ್ಲಿ ಕೊಟ್ಟಿದ್ದಾರೆ ಸೂಪರ್ 2.5 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್, ಅಪ್ ಟು 2.5 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಇದರಲ್ಲಿದೆ. ಸೊ ವೈರ್ಲೆಸ್ ಚಾರ್ಜರ್ ಇದ್ದರೆ ಆರಾಮಾಗಿ ನೀವು ಟೇಬಲ್ ಮೇಲೆ ಈ ರೀತಿ ಇಟ್ಟು ಚಾರ್ಜನ್ನು ಮಾಡಬಹುದು. ಇದು ಸ್ವಲ್ಪ ಯುನೀಕ್ ಫೀಚರ್ ಅಂತ ಅನ್ನಿಸ್ತು. ಸೊ ಇದಿಷ್ಟು ಈ ಇಯರ್ಬಡ್ಸ್ನ ಕೆಲವೊಂದು ಮೈನ್ ಫೀಚರ್ಸ್. ನೀವು ಹಾಗಾದರೆ ಕೇಳ್ಬೋದು ಇದನ್ನು 10,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಬಹುದಾ ಅಂತ. ನಾನಂತೀನಿ
ಇದಕ್ಕಿಂತ ಹಿಂದೆ ಲಾಂಚ್ ಆಗಿದ್ದಂಥ ನಥಿಂಗ್ ಇಯರ್ 1 ಕೂಡ ಇಷ್ಟೇ ಇತ್ತು ನನಗೆ. ಸ್ಪೆಕ್ ವೈಸ್ ಸ್ವಲ್ಪ ಸಣ್ಣ ಚೇಂಜಸ್ ಆಗಿದೆ, ಬ್ಯಾಟ್ರಿ ಬ್ಯಾಕಪ್ ವೈಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಬಿಟ್ಟರೆ ಕ್ಲಾರಿಟಿ ವೈಸ್ ನನಗೆ ಅಷ್ಟೊಂದು ಇಂಪ್ರೂವ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ, ಸಿಮಿಲರ್ ಅಂತ ಅನ್ನಿಸ್ತಾ ಇದೆ ನನಗೆ. ನಥಿಂಗ್ ಇಯರ್ ಸ್ಟಿಕ್ಕು ಕೂಡ ನನಗೆ ಇದೇ ರೀತಿ ಅನಿಸುತ್ತೆ, ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇಲ್ಲ. ಸೊ ಅದು ಸ್ವಲ್ಪ ಬೆಲೆ ಕಡಿಮೆ ಇದೆ, ಸಿಕ್ಕರೆ ಅದನ್ನು ಪರ್ಚೇಸ್ ಮಾಡಿ. 10,000 ರೂಪಾಯಿಗೆ ಈ ಲುಕ್ಕು ಮತ್ತು ವೈರ್ಲೆಸ್ ಚಾರ್ಜಿಂಗ್ ಇದೆ ಅಲ್ವಾ, ಅದಕ್ಕೆ ದುಡ್ಡನ್ನ ಕೊಡಬೇಕಾಗತ್ತೆ ನಾವು, ನಂಗೆ ಅನ್ನಿಸ್ದಂಗೆ. ಸೊ 10,000 ರೂಪಾಯಿ ರೇಂಜಲ್ಲಿ, 10,000 ಅಂತ ಅನ್ನಲ್ಲ, ಓವರಾಲ್ ನೋಡೋದಕ್ಕೆ ಹೋದರೆ ಎಲ್ಲ ಪ್ರೈಸ್ ರೇಂಜಲ್ಲಿ ಈ ಲೆವೆಲ್ ಲುಕ್ಕನ್ನು ಯಾರೂ ಕೊಡೋಲ್ಲ ಆಯಿತಾ. ಬೆಂಕಿ ಲುಕ್ಕು, ಟ್ರಾನ್ಸ್ಪರೆನ್ಸಿ ಲುಕ್ಕು. ನೀವು ಹೊರಗಡೆ ಯಾರಾದರೂ ಹಿಂಗೆ ಇಟ್ಕೊಂಡು ಸುಮ್ಮನೆ ಯೂಸ್ ಮಾಡ್ತಾ ಇದ್ದಾರೆ, ಜನ ಕೇಳ್ತಾರೆ ಯಾವುದು ಸೂಪರ್ ಆಗಿದೆ ಅಂತ, ಆ ರೀತಿ ಇದೆ ಲುಕ್ಕು ಆಯಿತಾ. ಬಟ್ 10,000ಕ್ಕೆ ಆಡಿಯೋ ಕ್ಲಾರಿಟಿ ಮತ್ತು ಒಂದು ನಾಯ್ಸ್ ಕ್ಯಾನ್ಸಲೇಷನ್ 10,000 ರೂಪಾಯಿಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು. ಲುಕ್ ಮಾತ್ರ 10,000 ರೂಪಾಯಿಗೆ ಜಾಸ್ತಿನೇ ಇದೆ. ಸೊ ಇಷ್ಟು ಈ ಒಂದು ನಥಿಂಗ್ ಇಯರ್ 2 ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.